ಹಲೋ ಎಲ್ಲರಿಗೂ ನಮಸ್ತೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ನಿಮ್ಮ ಮದುವೆ ಮಂದಿ ಮಾತಾಡ್ತಾ ಇರೋದು. ಸೊ ಇವತ್ತಿನ ರೆಸಿಪಿ ಬಂದು ಸಿಂಪಲ್ ಸೂಪರ್ ಟೇಸ್ಟಿಯಾಗಿರೋ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ನಿಂಬೆನ ಗಾತ್ರಷ್ಟು ಹುಣಸೆನ ನೆನೆಸಿಟ್ಕೊಳ್ಳಿ. ಮತ್ತು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಕಡಲೆಬೀಜ, ಗೋಡಂಬಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ನಮಗೆ ಬೇಕಾಗಿರೋ ತರಕಾರಿಗಳು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಟಾಣಿನೂ ಹಾಕ್ಕೋಬೋದು, ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ಬೆಲ್ಲ, 1 ಸ್ಪೂನ್ ಖಾರದ ಪುಡಿ ಮತ್ತು 2 ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್. ನಂತರ ಕುಕ್ಕರ್ ತೊಗೊಳ್ಳಿ, ನೀರು ಹಾಕಿ, ತರಕಾರಿಗಳು ಹಾಕಿ, ಅಕ್ಕಿ ಹಾಕಿ, ಬೇಳೆ ಹಾಕಿ, ಅಕ್ಕಿ ಬೇಳೆ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ, ಬೇಗನೆ ಬೆಂದೋಗುತ್ತೆ ಬೇಳೆ. ನಂತರ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ಮತ್ತು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 3ರಿಂದ 4 ವಿಸಿಲ್ ಕೂಗಿಸಿ. ನಂತರ ಪ್ಯಾನ್ ತೊಗೊಳ್ಳಿ, ಅದು ಬೇಯೋಷ್ಟಿಗೆ ಕೂಗೋಷ್ಟಿಗೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತಿಗೆ ತುಪ್ಪ ಇದ್ದರೆ ಮಜಾನೇ ಬೇರೆ ರೀ. ಸೊ ತುಪ್ಪ ಹಾಕ್ಕೊಳ್ಳಿ, ತುಪ್ಪ ಇಲ್ದಿದ್ರೆ ಎಣ್ಣೆನೂ ಹಾಕ್ಕೋಬೋದು, ಬಟ್ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಅಷ್ಟೇ. ತುಪ್ಪ ಹಾಕ್ಕೊಂಡು ಆ ತುಪ್ಪ ಬಿಸಿಯಾಗಿದ್ದ ತಕ್ಷಣ ಸಾಸಿವೆ ಹಾಕ್ಕೊಳ್ಳಿ. ಅದು ಚಿಟಪಟ ಅನ್ನಬೇಕು. ನಾವು ಬಿಸಿ ಇದ್ದಾಗ ಹಾಕಿ, ತಣ್ಣಗಿದ್ದಾಗ ಹಾಕ್ಬೇಡಿ. ನಂತರ ಕರಿಬೇವು ಹಾಕ್ಕೊಳ್ಳಿ, ಕರಿಬೇವು, ಗೋಡಂಬಿ, ಫಸ್ಟ್ ಕಡಲೆಬೀಜ ಹಾಕ್ಕೊಂಡು ಹುರ್ಕೊಂಬಿಡಿ, ಯಾಕಂದರೆ ಅದು ಕ್ರಿಸ್ಪಿಯಾಗಿ ಆಗಬೇಕು. ನಂತರ ಕರಿಬೇವು, ಗೋಡಂಬಿ ಹಾಕ್ಕೊಳ್ಳಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಈಗ ತಾನೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ, ಲೈಕ್ ಮಾಡಿ. ಮತ್ತು ನನ್ನ ವೀಡಿಯೋನ ಫುಲ್ ಸ್ಕಿಪ್ ಮಾಡಿದೆ, ಫುಲ್ ವೀಡಿಯೋ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಲ್ಲ. ಎಲ್ಲರಿಗೂ ಸಪೋರ್ಟ್ ಮಾಡೋಣ. ಹೊಸ ಯೂಟ್ಯೂಬರ್ಸ್ಗೆ ತುಂಬಾ ಕಷ್ಟಪಟ್ಟು ಶ್ರಮದಿಂದ ಮಾಡ್ತಾ ಇರ್ತಾರೆ. ಹೌಸ್ ವೈಫ್ಸನ್ನು, ಗೃಹಿಣಿಯರಿಗೆ, ಎಸ್ಪೆಷಲಿ ನಮ್ಮಂಥ ಗೃಹಿಣಿಯರಿಗೆ ಹೆಲ್ಪ್ ಮಾಡಿ. ಆಚೆ ಹೋಗಿ ದುಡಿಯೋಂಥ ಟೈಮ್ ಸಹ ಇರಲ್ಲ ಅವ್ರಿಗೆ. ಸೊ ಮನೇಲೇ ಏನೋ ಒಂದು ಮಾಡ್ತಾ ಇರ್ತಾರೆ, ಅದಕ್ಕೆ ಪ್ರೋತ್ಸಾಹ ಮಾಡೋಣ, ನಾವು ಬೆಳೆಯೋಣ ಮತ್ತು ನಮ್ಮ ಜೊತೆಲಿರೋರನ್ನ ಬೆಳೆಸೋಣ ಅಂತ ಹೇಳ್ತಾ, ಈರುಳ್ಳಿ ಹಾಕ್ಕೊಳ್ಳಿ. ಅದು ಬೆಂದಿರುತ್ತೆ. ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಾಗಾಡಿಸ್ಬೇಕು. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿಯಾಗಿದ್ದರೆ ತಿನ್ನೋಕ್ಕಾಗಲ್ಲ. ಚೆನ್ನಾಗಿ ಫ್ರೈ ಮಾಡಿ. ನಂತರ ಖಾರದ ಪುಡಿ, ಬಿಸಿಬೇಳೆ ಬಾತ್ ಪೌಡ್ರ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ. ಅದು ಹೈ ಫ್ಲೇಮಲ್ಲಿದ್ದರೆ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆಗ್ತಾ ಈ ಹುಣಸೆ ನೀರು ಇರುತ್ತಲ್ವ, ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆ ನೀರನ್ನ ಹಾಕ್ಕೊಳ್ಳಿ. ಯಾಕಂದರೆ ನಾವು ಇದಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹುಣಸೆ ನೀರಿದ್ರೆ ಅದು ಚೆನ್ನಾಗಿ ಅಂಟುತ್ತೆ. ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಬಿಸಿಬೇಳೆ ಬಾತ್ ಪೌಡ್ರು ಮತ್ತು ಇದೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಂತರ ಅದು ಬೇಯ್ತಾ ಅದ್ರದ್ದೆಲ್ಲ ಘಮ ಬಿಟ್ಕೊಳ್ಳುತ್ತೆ. ಮತ್ತು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಅದೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನನಗೂ ಆ್ಯಕ್ಚುಲಿ ಬರ್ತಾ ಇರಲಿಲ್ಲ, ಸೊ ನಾನು ನಮ್ಮ ತಾಯಿಯಿಂದ ಕಲ್ತ್ಕೊಂಡಿದ್ದು. ಸೊ ಇದನ್ನು ಮಾಡಿ ಚೆನ್ನಾಗಿರುತ್ತೆ. ನಂತರ ನೀವು ಇದರಲ್ಲಿ ಬಿಸಿಬೇಳೆ ಬಾತಲ್ಲಿ ನಾವು ಅವಲಕ್ಕಿಯಲ್ಲಿ ಸಹ ನಾವು ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ನಿಮಗೆ ಇನ್ನೊಮ್ಮೆ ನಾನು ಮಾಡಿದಾಗ ನಿಮಗೆ ಹಾಕ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವಾಗ ಬೇಯಿಸಿರೋಂಥ ಇದನ್ನು ಏನು ಹೇಳ್ತೀರಾ, ಅಕ್ಕಿ ಮತ್ತು ತರಕಾರಿ ಬೇಳೆ ಎಲ್ಲ ಬೇಯಿಸಿದ್ವಲ್ಲ, ಅದನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವತ್ತು ಮಿಕ್ಸ್ ಮಾಡಬೇಕು, ಹೈ ಫ್ಲೇಮಲ್ಲಿ ಮಾಡಬೇಡಿ. ಇಷ್ಟೇ ರೀ, ತುಂಬಾ ಈಸಿ, ಸಿಂಪಲ್, ಫಟಾಫಟ್ ಅಂತ ಮಾಡ್ಬೋದು. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇರೋದನ್ನೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಗೋಡಂಬಿ ಎಲ್ಲ ನಾವು ಹಾಕಿದ್ವಿ, ಅದೆಲ್ಲ ಆಪ್ಷನ್ನು. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿದ್ರೂ ತಿನ್ನೋಕ್ಕೆ ರುಚಿ ಇರಬೇಕು, ನಾಲಿಗೆಗೆ ಗಮ್ ಅನ್ನಬೇಕು. ಆವಾಗನೇ ಯಾವುದೇ ಒಂದು ಅಡುಗೆ ಆದರೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಮನಸ್ಸಿಂದ ಪ್ರೀತಿಯಿಂದ ಮಾಡಿ, ಎಲ್ಲರೂ ಪ್ರೀತಿಯಿಂದ ಮನಸ್ಸಿಂದ ಮಾಡಿ, ಸ್ವಾದನೇ ಬೇರೆ ಇರುತ್ತೆ. ನಮ್ಮ ಪ್ರೀತಿನೂ ಸಹ ಸೇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಬಿಸಿಯಾದ ಸಿಂಪಲ್ಲಾಗಿ ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ನನಗೆ ಅಷ್ಟು ಡೆಕೋರೇಟಿವ್ ಪರ್ಸನ್ ನಾನಲ್ಲ. ಸೊ ಇನ್ನು ಈಗೀಗ ಕಲಿತಾ ಇದ್ದೀನಿ, ನಾನು ಮುಂದಕ್ಕೆ ಪ್ರಯತ್ನ ಮಾಡ್ತೀನಿ. ಇಷ್ಟಕ್ಕೆ ತುಂಬಾ ಸಪೋರ್ಟ್ ಬರ್ತಾ ಇದೆ. ಸೊ ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಬೆಳಿತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ತುಂಬ ಖುಷಿಯಾಯಿತು ನನ್ನ ರೆಸಿಪಿ ಎಲ್ಲರೂ ನೋಡಿದ್ರಿಂದ. ನೀವು ಸಹ ಟ್ರೈ ಮಾಡಿ, ನಿಜವಾಗ್ಲೂ ಹೇಳ್ತೀನಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.